ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀವಪ್ಪ. ಅಪ್ಪ ತಂದೆಯಾದ ದೇವರೇ, ನೀನು ಕರ್ತನೆ ಭೂಮಿ ಆಕಾಶವನ್ನು ಉಂಟು ಮಾಡಿ ಸಮಸ್ತವನ್ನು ಸೃಷ್ಟಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ಯೆಹೋವ ದೇವರೇ ಸ್ತೋತ್ರ. ಅಪ್ಪ, ಕಳೆದ ವರ್ಷವೆಲ್ಲ ಕರ್ತನೆ ಅಪ್ಪ ಸಭೆಯಾಗಿ ನಮ್ಮನ್ನ ರಕ್ಷಿಸಿ ಕಾಯ್ದು ಕಾಪಾಡಿ ಅಪ್ಪ, ಇಂಥ ಸಂಕಟಗಳು ವೇದನೆಗಳ ಮಧ್ಯದಲ್ಲಿ ನಮ್ಮನ್ನ ಇಟ್ಟಿದ್ರು ಕೂಡ ನಿನ್ನ ರೆಕ್ಕೆನ ಮರೆ ಮಾಡಿ ಕರ್ತನೆ ನಿನ್ನ ದೂತನಾಗಿ ನಿನ್ನ ಮಗನನ್ನು ಕಳಿಸಿ ಅಪ್ಪ ನಮ್ಮನ್ನ ಕಾಯ್ದು ಕಾಪಾಡಿ ತಂದೆಯಾದ ದೇವರೇ, ಈ ಹೊಸ ವರ್ಷದಲ್ಲಿ ನಮ್ಮನ್ನ ನಡೆಸ್ಕೊ ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಅಪ್ಪ ಕರ್ತನೆ, ನಮಗೆ ದಿನನಿತ್ಯ ಸೇವೆ ಮಾಡುವಂತ ಪ್ರತಿಯೊಬ್ಬರು ನಿನ್ನ ಸೇವೆಯಲ್ಲಿ ಇರುವಂತ ಎಲ್ಲಾ ಸೇವಕರು ಕೂಡ ನಿಮ್ಮ ಕರದಲ್ಲಿ ಒಪ್ಪಿಸುತ್ತಾ ನೆನಪಿಗೆ ತರ್ತಾ ಇದ್ದೀನಪ್ಪ. ಕೂಡಿ ಬಂದಿರುವಂತ ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸಿರಿ. ಅದೇ ರೀತಿ ತರುಣ ಮಗನ ನಿನ್ನ ಕರದಲ್ಲಿ ಒಪ್ಪಿಸ್ತಾ ಇದ್ದೀನಪ್ಪ. ಮಗನನ್ನು ಆಶೀರ್ವದಿಸಿ ವಾಕ್ಯವನ್ನು ಹಂಚುವಾಗ ದೇವರೇ ಮಗನ ಜೊತೆ ಪರಿಶುದ್ಧಾತ್ಮನ ಶಕ್ತಿ ಇಳಿದು ಬರ್ಲಿ ಒಬ್ಬೊಬ್ಬರಿಗೂ. ಅದೇ ರೀತಿ ಜೋಶುವ ಅಪ್ಪ ನಕುಲ್ ಎಲ್ಲಾನು ಕೂಡ ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಎಲ್ಲ ಚಿಕ್ಕ ಮಕ್ಕಳು ನಿನ್ನ ಕರದಲ್ಲಿ ಒಪ್ಪಿಸುತ್ತಾ ಅಪ್ಪ, ನನ್ನ ಚಿಕ್ಕ ಪ್ರಾರ್ಥನೆ ನಮ್ಮ ಎಲ್ಲರಿಗೂ ರಕ್ಷಕನು ವಿಮೋಚಕನಾಗಿ ಕೊಟ್ಟಂತ ನೀನೊಬ್ಬನೇ ಮಗನಾದ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿದ್ದೀನಿ ನನ್ನ ಪರಲೋಕ ಯೆಹೋವ ದೇವರೇ, ಆಮೆನ್. ಆಮೆನ್. ಮೊದಲ ವಾಕ್ಯವನ್ನು ಗೌರಮಸ್ತ ಬ್ರದರ್ ಸಿಸ್ಟರ್ ಲೂಕ 6ನೇ ಅಧ್ಯಾಯ 24ನೇ ವಚನದಿಂದ 28ನೇ ವಚನವರೆಗೂ ಓದಿ ಸಿಸ್ಟರ್. 24 ಇಂದ 28 ಸಿಸ್ಟರ್. 6ನೇ ಅಧ್ಯಾಯನ ಲೂಕ 6ನೇ ಅಧ್ಯಾಯ 24ಇಂದ 28ನೇ ವಚನವರೆಗೂ. ಓಕೆ ಬ್ರದರ್. 24 ಸಿಸ್ಟರ್ ಗೌರಮಸ್ತ ಬ್ರದರ್ ಓದ್ತೀನಿ ಬ್ರದರ್. ಓದಿ ಸಿಸ್ಟರ್. ನಿಮ್ಮ ಗತಿಯನ್ನು ಏನು ಹೇಳಲಿ? ನಿಮ್ಮ ಸುಖ ನಿಮಗೆ ಬಂದದೆ. ಈಗ ಹೊಟ್ಟೆ ತುಂಬಿದವರೇ ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಹಸಿಯುವಿರಿ. ಈಗ ನಗುವವರೇ ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ದುಃಖಪಟ್ಟು ಅಳುವಿರಿ. ಜನರೆಲ್ಲ ನಿಮ್ಮನ್ನು ಹೊಗಳಿದ್ದಾರೆ. ನಿಮ್ಮ ಗತಿಯನ್ನು ಏನು ಹೇಳಲಿ? ಅವರ ಗತಿಗಳು, ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆ ಹೊಗಳಿದ್ರು. ಎಲ್ಲಿ ಗಂಟೆ ಬ್ರದರ್? 28 ಗಂಟೆ ಓದಿ ಸಿಸ್ಟರ್. ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈದುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಥ್ಯಾಂಕ್ ಯು ಸಿಸ್ಟರ್. ಶಾಂತ ಮಾಸ್ಟರ್ ಬ್ರದರ್ ಹೇಳು. 29 ಇಂದ 34 ವರೆಗೂ ಓದಿ ಸಿಸ್ಟರ್. 34 ವರ್ಗ. ನಿನ್ನ ಕೆನ್ನೆಯ ಮೇಲೆ ಬಡಿದವನಿಗೆ
ಮತ್ತೊಂದು ಕೆನ್ನೆಯನ್ನು ತಿರುಗಿಸು. ನಿನ್ನ ಮೇಲಂಗಿಯನ್ನು ಕಸಿಕೊಳ್ಳುವವನಿಗೆ ಒಳಂಗಿಯನ್ನು ತಡೆಯಬೇಡ. ನಿನ್ನನ್ನು ಬೇಡುವವರಿಗೆ ಕೊಡು. ನಿನ್ನ ಸ್ವತ್ತು ಸುಲುಕೊಳ್ಳುವವನನ್ನು ಹಿಂದಕ್ಕೆ ಕೊಡು ಎಂದು ಕೇಳಬೇಡ. ಜನರು ನಿನಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತಾರೋ ಅಂಥದ್ದನ್ನೇ ನೀವು ಅವರಿಗೆ ಮಾಡಿರಿ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೆ ಏನು ಹೊಗಳಿಕೆ ಬಂದಿತು? ಪಾಪಿಷ್ಠರು ಸಹ ತಮಗೆ ಪ್ರೀತಿ ತೋರಿಸುವವರನ್ನು ಪ್ರೀತಿಸುತ್ತಾರಲ್ಲ. ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೊಗಳಿಕೆ ಬಂದಿತು? ಪಾಪಿಷ್ಠರು ಸಹ ಹಾಗೆ ಮಾಡುತ್ತಾರಲ್ಲ. ಅವರು ನಮಗೂ ಸಾಲ ಕೊಟ್ಟರೆಂದು ನೀವು ಯಾರಿಗಾದರೂ ಸಾಲ ಕೊಟ್ಟರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತು? ಪಾಪಿಷ್ಠರು ಸಹ ತಾವು ಕೊಟ್ಟಷ್ಟು ತಮಗೆ ತಿರುಗಿ ಸಿಕ್ಕಿತೆಂದು ಪಾಪಿಷ್ಠರಿಗೆ ಸಾಲ ಕೊಡುತ್ತಾರಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಓದ್ಲಾ ಬ್ರದರ್? ನೆಕ್ಸ್ಟ್ ಓದಿ ಸರ್. 35ರಿಂದ 39 ಓದಿ ಸರ್. ಓಕೆ ಬ್ರದರ್. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ. ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಮರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರಿ. ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿಯೆಂದು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. ಕೊಡಿರಿ, ಆಗ ನಿಮಗೂ ಕೊಡುವರು. ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ಇದಲ್ಲದೆ ಥ್ಯಾಂಕ್ ಯು ಸರ್. ಓಕೆ ಓಕೆ. ಮಂಜಾ ಮಾಸ್ತರ್. ಮಂಜಾ ಮಾಸ್ತರ್. ಹೇಳಿ ಬ್ರದರ್. 39 ಇಂದ 40 ವರ್ಗೂ ಓದಿ ಸರ್. ಕನ್ನಡದಾಗ ಹೇಳಿ ಮಗನೇ ಎಲ್ಲಾರ್ಗುನು. ಇಂಗ್ಲಿಷ್ ಕೇಳಿದ್ರೆ ನಮ್ಗೆ ಏನ್ ಅರ್ಥ ಆಗ್ಬೇಕು? 39 ಇಂದ 40ನೇ ವಚನವರೆಗೂ ಓದಿ ಸರ್. ವೆರಿ ಗುಡ್. ಓದ್ತೀನಿ ಬ್ರದರ್. ಇದಲ್ಲದೆ ಆತನು ಅವರಿಗೆ ಒಂದು ಸಾಮ್ಯ ಹೇಳಿದನು. ಅದೇನೆಂದರೆ ಕುರುಡನೆ ದಾರಿ ತೋರಿಸುವುದೇ ಆದತೆ. ದಾರಿ ತೋರಿಸುವುದಾದೀತೆ. ಅವರ ಇಬ್ಬರು ಕುಣಿಯಲ್ಲಿ ಬೀಳುವರು, ಬೀಳುವರಲ್ಲವೇ. ಗುರುವಿಗಿಂತ ಶಿಷ್ಟನು ದೊಡ್ಡವನಲ್ಲವೇ. ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗಿರುವನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವಚನ ದೀಪ ಸರ್. ಹಾ ಬ್ರದರ್. 41ರಿಂದ 44ನೇ ವಚನವರೆಗೂ ಓದಿ ಸರ್. ಇದಲ್ಲದೆ ನೀನು ನಿನ್ನ ಕಣ್ಣಿನಲ್ಲಿರುವ ತೊಳೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದಕ್ಕೆ ಇಲ್ಲವೇ ನಿನ್ನ ಕಣ್ಣಿನಲ್ಲಿರುವ
ತೊಳೆಯನ್ನು ನೀನು ನೋಡದೆ ನಿನ್ನ ಸಹೋದರನಿಗೆ ಅನ್ನ, ನಿನ್ನ ಕಣ್ಣಿನೊಳಗಿನ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದಕ್ಕೆ ಹೇಗಾದುದು? ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಳೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿನ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ಒಳ್ಳೆಯ ಮರವು ಹುಳುಕು ಫಲವನ್ನು ಕೊಡುವುದಿಲ್ಲ, ಹಾಗೆಯೇ ಹುಳುಕು ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಪ್ರತಿಯೊಂದು ಮರದ ಗುಣವು ಅದರ ಫಲದಿಂದಲೇ ಗೊತ್ತಾಗುವುದು. ಮುಳ್ಳುಗಿಡಗಳಲ್ಲಿ ಅಂಜೂರದ ಹಣ್ಣುಗಳನ್ನು ಕೀಳುವುದಿಲ್ಲ, ಅಂಜೂರದ ಮೊಳೆಯಲ್ಲಿ ದ್ರಾಕ್ಷೆ ಹಣ್ಣುಗಳನ್ನು ಕೊಯ್ಯುವುದಿಲ್ಲ. ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನು ತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟದ್ದನ್ನು ತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಇದಲ್ಲದೆ ಥ್ಯಾಂಕ್ ಯು ಬ್ರದರ್. ಪ್ರಸನ್ನ ಕುಮಾರ್ ಬ್ರದರ್. ಹೇಳಿ ಬ್ರದರ್. ಲೂಕ 6ನೇ ಅಧ್ಯಾಯ 46ರಿಂದ 49ನೇ ವಚನವರೆಗೂ ಓದಿ ಬ್ರದರ್. ಓಕೆ. ಇದಲ್ಲದೆ ನೀವು ನನ್ನನ್ನು ಕರ್ತನೇ ಕರ್ತನೇ ಎಂದು ಕರೆದು ನಾನು ಹೇಳುವುದನ್ನು ಮಾಡದೇ ಇರುವುದೇಕೆ? ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಅಂಥವನಿಗೆ ಸಮಾನನಾದನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಅಪ್ಪಳಿಸಿದರೂ ಅದು ಚೆನ್ನಾಗಿ ಕಟ್ಟಿರುವುದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದಿರುವವನು ಅಸ್ತಿವಾರವಿಲ್ಲದೆ ಮರಳಿನ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಪ್ರವಾಹವು ಅದಕ್ಕೆ ಅಪ್ಪಳಿಸಿ ಬಡಿದ ಕೂಡಲೇ ಅದು ಕುಸಿದು ಬಿತ್ತು ಮತ್ತು ಅದರ ನಾಶನವು ವಿಪರೀತವಾಗಿತ್ತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಈ ವಾಕ್ಯದಲ್ಲಿ ಏನ್ ತಿಳಿಸ್ತಾರಂದ್ರೆ, ಯೇಸು ಕ್ರಿಸ್ತರು ಈ ಒಂದು ವಚನದಲ್ಲಿ ಏನ್ ಮಾಡ್ತಾರಂದ್ರೆ, ಅವ್ರು ಎಲ್ಲಾರು ಯೇಸು ಕ್ರಿಸ್ತರ ಒಂದು ಉಪದೇಶವನ್ನು ಕೇಳಕ್ಕೆ ಎಲ್ಲಾ ಜನರ ಗುಂಪು ಬಂದಿರುತ್ತೆ. ಅವ್ರು ಏನಂದ್ರೆ, ಯೇಸು ಕ್ರಿಸ್ತರ ಮುಟ್ರೆ ಎಲ್ಲಾ ರೋಗಗಳನ್ನು ವಾಸಿ ಆಗುತ್ತೆ ಅಂತ ಅವ್ರ ಒಂದು ನಂಬಿಕೆ ಅಂತ ಎಲ್ಲಾರು ಅವ್ರಿಂದ ಬರ್ತಾರೆ. ಆಗ ದೊಡ್ಡ ಜನರ ಗುಂಪೆ ಬರುತ್ತೆ. ಆಗ ಅವರು ಒಂದು ಸ್ಥಳದಲ್ಲಿ ಕೂತ್ಕೊಂಡು ಈ ರೀತಿ ಉಪದೇಶ ಮಾಡ್ತಾರೆ. ಏನಂತ ಅಂದ್ರೆ, ನಿಮ್ಮನ್ನು ನಿಂದಿಸುವವರನ್ನು ನೀನು ಸಂತೋಷವುಳ್ಳವನಾಗು ಅಂತ ಅಂತಾರೆ. ಇಲ್ಲಿ ನಿಂದಿಸೋದಂದ್ರೆ ಏನ್ ಲೋಕದ ರೀತಿಯಲ್ಲಿ ನಿಂದಿಸೋದಾದ್ರೆ ಇಲ್ಲ. ಇಲ್ಲಿ ಏನ್ ಹೇಳ್ತಾರಂದ್ರೆ, ಈ ನಾವು ವಾಕ್ಯದಲ್ಲಿ ಬೆಳೆಯುವಾಗ, ದೇವರ ಒಂದು ವಾಕ್ಯದಲ್ಲಿ ಬೆಳೆಯುವಾಗ ನಾವು ಅವಾಗ ಏನಾದ್ರು ನಮ್ಗೆ ಅಡೆತಡೆ ಬಂದ್ರೆ, ಯಾರ ನಮ್ಗೆ ನಿಂದಿಸಿದ್ರೆ ಆಗ ನಿಮ್ಗೆ ಆಗಿರು, ಯಾಕಂದ್ರೆ ಆಗ ನೀನು ಇನ್ನೂ ವಾಕ್ಯದಲ್ಲಿ ಬೆಳೀತಾ ಇದೆಯಾ ಅಂತ ಅಲ್ಲಿ ಒಂದು ಅರ್ಥ ಆಗುತ್ತದೆ. ಮತ್ತೆ ನೀವು ವೈರಿಗಳನ್ನು ಪ್ರೀತಿಸಿರಿ, ಮತ್ತೆ ನಿಮ್ಮನ್ನು ಯಾರು ಶಪಿಸುವರೋ ಅವರನ್ನು ಆಶೀರ್ವದಿಸಿರಿ. ಇವಾಗ ನಿಮ್ಮನ್ನು ಪ್ರೀತಿ ತೋರಿಸುವವರನ್ನು ನೀವು ಪ್ರೀತಿಸದೆ ಯಾರು ನಿಮಗೆ ಒಂದು ವೈರಿಗಳಾಗಿದ್ದಾರೋ ಇಲ್ಲಾಂದ್ರೆ ಪಾಪಿಸ್ತರಾಗಿದ್ದಾರೋ ಅವ್ರಿಗೆ ಪ್ರೀತಿ ತೋರಿಸಿ. ಯಾಕಂದ್ರೆ ಈ ಪ್ರೀತಿ ತೋರಿಸಿರೋ ಮೇಲೆನೆ ಪ್ರೀತಿ ತೋರಿದ್ರೆ ಅದರಲ್ಲಿ ಏನ್ ಫಲ ಇಲ್ಲ. ಆದ್ರೆ ನಾವು ಯಾರು ಪಾಪಿವಂತರಾಗ್ತಾರೆ ಅವ್ರ ಮೇಲೆ ಒಂದು ಪ್ರೀತಿ ತೋರಿದ್ರೆ ಆಗ ಅಲ್ಲಿ ನಮ್ಗೆ ಪರಲೋಕದಲ್ಲಿ ಒಂದು ಫಲ ಸಿಗುತ್ತದೆ. ಮತ್ತೆ ಇದಲ್ದ್ರೆ ನಾವು ಬೇರೆಯವ್ರಿಗೆ ತೀರ್ಪು ಮಾಡಬೇಡ್ರು, ಅದೇ ರೀತಿ ನಮಗೂ ಸಹ ಆಗುತ್ತದೆ. ಮತ್ತೆ ನಾವು ಬೇರೆಯವ್ರಿಗೆ ನೀನ್ ಅಪರಾಧಿ ಅಂತ ಅಂದ್ರೆ ಅದೇ ರೀತಿ ನಮ್ಗೂ ಸಹ ಬೇರೆಯವರು ಅಪರಾಧಿ ಅಂತಾರೆ. ನಾವು ಆ ರೀತಿ ನಾವು ಬೆಳಿಬಾರ್ದು. ನಾವು ದೇವರ ವಾಕ್ಯದಲ್ಲಿ ನಾವು ಬೆಳಿಬೇಕು. ಮತ್ತೆ ನಾವು ಇದಲ್ದೆ ಈ ಅವರೊಂದು ಚಿಕ್ಕದಾಗಿ ಒಂದು ಸಾಮ್ಯ ಹೇಳ್ತಾರೆ. ಅದೇನಂದ್ರೆ, ಕುರುಡನಿಗೆ ದಾರಿ ತೋರಿದ್ರೆ ಅವರು ಇಬ್ರು ಹಳ್ಳಕ್ಕೆ ಬೀಳ್ತಾರಂತ.
ಇಲ್ಲಿ ಏನ್ ಕುರುಡನು ಇಲ್ಲಿ ಏನು ಲೌಕಿಕ ವಿಷಯವಾಗಿ ಕುರುಡನ ಅಂತಾರ ಅಂದ್ರೆ ಇಲ್ಲ, ಇಲ್ಲಿ ಕುರುಡನಂದ್ರೆ ಯಾರು ವಾಕ್ಯವನ್ನು ತಿಳ್ದಿಲ್ಲ ಅಲ್ಲ ಅವನೇ ಕುರುಡನು. ಇವಾಗ ಯಾರು ವಾಕ್ಯ ತಿಳ್ದಿಲ್ಲ ಅವನು ಹೋಗ್ಬಿಟ್ಟು ಬೇರೆಯವನ್ಗೆ ತಿಳಿಸಿದ್ರೆ ಅವ್ರಿಬ್ರು ಕುರುಡನ ರೀತಿಯೇ ಅರ್ಥ. ಅವ್ರಿಬ್ರು ಹೋಗಿ ಹಳ್ಳಕ್ ಬೀಳ್ತಾರೆ. ಆದ್ರೆ ನಾವು ವಾಕ್ಯವನ್ನು ತಿಳ್ಕೋಬೇಕು, ಅದರ ನಂತರ ಬೇರೆಯವ್ರಿಗೆ ನಾವು ಉಪದೇಶ ಮಾಡ್ಬೇಕು. ಅದಕ್ಕಿಂತ ಮುಂಚೆ ನಾವು ಬೇರೆಯವ್ರಿಗೆ ಈ ರೀತಿಯ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತದೆ. ಮತ್ತೆ ಇವಾಗ ಆ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ. ಇಲ್ಲಿ ಮತ್ತೆ ಅವರು ಸ್ವಲ್ಪ ಕಷ್ಟಪಟ್ರೆ ಅವರು ಗುರು ಅಂತಾನೆ ಆಗ್ತಾರೆ ಅಂತಂದ್ರೆ, ನಾವು ವಾಕ್ಯದಲ್ಲಿ ಬೆಳೆದ್ರೇನೆ ಆವಾಗ ನಾವು ಆ ಸ್ಥಾನದಲ್ಲಿ, ಗುರುವಿನ ಸ್ಥಾನದಲ್ಲಿ ಹೋಗುವುದಕ್ಕೆ ಸಾಧ್ಯ. ಒಂದು ಕ್ರಿಸ್ತನ ಒಂದು ದೇಹವನ್ನು ನಾವು ದೇಹದ ಅಂಗವಾಗಕ್ಕೆ ನಾವು ಸಾಧ್ಯ ಆಗುತ್ತದೆ ಅಂತ ಅಂತಾರೆ. ಇದಲ್ಲದೆ ಇಲ್ಲಿ ಕಣ್ಣಿನಲ್ಲಿರುವ ತೊಲೆಯನ್ನು ನೀನು ನನ್ನ ಕಣ್ಣಿನಲ್ಲಿ ಒಂದು ರವೆಯನ್ನು ನೀನು ನೋಡದೆ ಬೇರೆಯವನ ಕಣ್ಣಿನಲ್ಲಿರೋ ರವೆಯನ್ನು ನೀನು ಒರ್ಸಕ್ ಹೋದ್ರೆ ಅದು ಏನ್ ಅರ್ಥ ಆಗುತ್ತದೆ? ನಾವು ಫಸ್ಟ್ ನಮ್ಮಲ್ಲಿರೋ ಒಂದು ಪಾಪವನ್ನು ನಾವು ತೊಳ್ಕೋಬೇಕು. ಅದಾದ್ಮೇಲೆ ನಾವು ಬೇರೆಯವರ ಪಾಪವನ್ನು ನಾವು ನೋಡಿ ನೀನ್ ಕರೆಕ್ಟು ನೀನ್ ತಪ್ಪು ಅಂತ ಆವಾಗ ಹೇಳ್ಬೇಕು ಹೊರತು ಅದಕ್ಕಿಂತ ಮುಂಚೆ ನಾವೇನು ಹೇಳ್ಬಾರ್ದು. ಈ ವಾಕ್ಯವನ್ನು ದೇವರ ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ, ದೇವರಿಗೆ ಆಮೇಲೆ ಲಾಸ್ಟ್ ಪ್ರೇಯರ್ ಅನ್ನು ದೀಪ್ ಮೋಹನ್ ರಾಜ್ ಬ್ರದರ್ ಹೇಳ್ರಿ. ಪ್ರೇಯರ್ ಮಾಡಿ ಬ್ರದರ್. ಓಕೆ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಮತ್ತೊಂದು ಆರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ತಂದೆಯಾದ ದೇವರೇ, ಕೊಟ್ಟಂತೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಅನೇಕ ವಿಷಯಗಳನ್ನು ಬ್ರದರ್ ಮೂಲಕ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ರಿ, ನಿಮ್ಗೆ ಸ್ತೋತ್ರ. ದೇವರೇ, ಮಗನಿಗೆ ಕೊಟ್ಟಂತ ಜ್ಞಾನಕ್ಕಾಗಿ ನಿನಗೆ ಸ್ತೋತ್ರ. ತಿಳುವಳಿಕೆಗಾಗಿ ನಿಮ್ಗೆ ಹೊಂದಿಸ್ತೇನೆ. ಇನ್ನೇ ಹೆಚ್ಚಾದ ಜ್ಞಾನದಲ್ಲಿ ಮಗನ ನಡೆಸ್ರಿ ಅಂತ ಪ್ರಾರ್ಥನೆ. ಮತ್ತು ಈ ಬೈಬಲ್ ಅಧ್ಯಯನದಲ್ಲಿ ಸೇರಿ ಬಂದಿರತಕ್ಕಂಥ ಎಲ್ಲ ಸೋದರ ಸೋದರಿಯರೆಲ್ಲರಿಗಾಗಿ ಮತ್ತೊಂದಾರ್ಥ ನಿನ್ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರಿಗೆ ಕೊಟ್ಟಂತ ಸಮಯಕ್ಕಾಗಿ ಕೂಡ ನಿಮ್ಗೆ ವಂದಿಸುವನಾಗಿದ್ದೇನೆ. ಈ ಸಂದರ್ಭದ ತಂದೆ, ಕೇಳಿಸ್ಕೊಂಡಿರ್ತಕ್ಕಂಥ ವಾಕ್ಯಗಳು ಜ್ಞಾಪಕದಲ್ಲಿ ಇಟ್ಟುಕೊಂಡು ಅನೇಕರಿಗೆ ಅದನ್ನು ಹೇಳುವಂತೆ ಸಹಾಯ ಮಾಡು ಮತ್ತು ಬಲಪಡಿಸುವಂತ ಪ್ರಾರ್ಥನೆ. ಇದೇ ರೀತಿಯಲ್ಲಿ ದಿನಾಲು ಕೂಡ ನಾವು ನಿನ್ನ ವಾಕ್ಯಗಳಲ್ಲಿ ನೆಲೆಗೊಂಡು ವಾಕ್ಯಗಳನ್ನು ಕೇಳುತ್ತಾ ಬಲ ಹೊಂದಲು ಸಹಾಯ ಮಾಡ್ಬೇಕೆಂದು, ಈ ರಾತ್ರಿ ಮತ್ತೊಂದು ಆರ್ತಿ ಸುಖವಾದ ನಿದ್ರೆ ನಮ್ಮ ನಡೆಸಿ ನಾಳಿನ ಹೊಸದನ್ನು ತೋರ್ಪಡಿಸಬೇಕೆಂದು ನಿಮ್ಮ ಕುಮಾರನ ನಮ್ಮ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಆಮೇನ್ ಬ್ರದರ್. ನಮಸ್ತೆ. ನಮಸ್ತೆ.